ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿನಿತ್ಯ ಕೂಡ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಯಾವುದೇ ರೀತಿ ಸಮಸ್ಯೆ ಇದ್ರೂ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ತಾ ಇದ್ದೀರಾ. ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಮೊದಲನಾಗಿ ಮನೆಯ ಮುಂದೆ ಆಗಿರ್ಬೋದು, ಅಂಗಡಿಗಳ ಮುಂದೆ ನಾವು ನೋಡಿರ್ತೀವಿ, ಈ ದೃಷ್ಟಿಗೆ ಅಂತ ಹೇಳಿ ನಿಂಬೆಹಣ್ಣು ಮೆಣಸಿನಕಾಯಿನೆಲ್ಲ ಕಟ್ಟಿರ್ತಾರೆ ನೀಡಿಸಿ. ದೃಷ್ಟಿ ಅನ್ನೋಂಥದ್ದು ಖಂಡಿತವಾಗೂ ತಾಕಿರುತ್ತಾ? ಅದನ್ನು ಕಟ್ಟೋದ್ರಿಂದ ಆ ದೃಷ್ಟಿಗೆ ಪರಿಹಾರ ಅನ್ನೋಂಥದ್ದು ಸಿಕ್ಕುತ್ತಾ? ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪೂರ್ವಿಕರದ್ದು ಋಷಿವಾಕ್ಯ ಅಂತ ಏನು ಹೇಳುತ್ತೋ, ಈಗ ನೀವೇನಾದರೂ ಈ ಒಲಿಂಪಿಕ್ ಕ್ರೀಡೆಗಳು ನಾನಾ ರೀತಿಯಾಗಿರ್ತವೆ. ಈ ಕ್ರೀಡೆಗಳೆಲ್ಲ ಆಡುವಾಗ ಆಕಸ್ಮಿಕ ಏನಾದರೂ ತುಂಬ ಟಯರ್ಡ್ ಆದರೆ ತಕ್ಷಣ ಬಿದ್ದುಬಿಟ್ರೆ ಅವರಿಗೆ ಗ್ಲೂಕೋಸ್ ಅಂತ ಕೊಡ್ತಾರೆ ಅಲ್ವಾ? ಹೌದು. ಸಡನ್ನಾಗಿ ಎದ್ದು ಬಿಡ್ತಾರೆ. ಮತ್ತು ಈಗೆಲ್ಲ ಬಹುಶಃ ಅದು ಮರೆತೋಗಿದ್ದಾರೆ. ಯಾರಾದರೂ ಪೂರ್ವಿಕರಂತರ ನೆಂಟರ ಮನೆಗೆ ಬಂದರೆ, ಬಂಧುಗಳಂತ ಮನೆಗೆ ಬಂದರೆ ಈ ನಿಂಬೆಹಣ್ಣಿನ ಶರಬತ್ತು ಮಾಡಿಕೊಡ್ತಾಯಿದ್ರು. ಎಲ್ಲಿಂದಲೋ ಪಾಪ ಬಳಿಲಿ ಬಂದಿರ್ತಾರೆ. ಇದು ಕೊಟ್ಟರೆ ತಕ್ಷಣ ಶೀಘ್ರ ಎನರ್ಜಿ ಅದು ಬರ್ತಕ್ಕಂತಹದ್ದು. ಬಹುಶಃ ಹೀಗೆಲ್ಲ ಕೂಡ ಒಂದೊಂದಕ್ಕೊಂದು ಮಹತ್ವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ. ಹಾಗೆ ಭಗವಂತನ ಸೃಷ್ಟಿ ಈ ಮೆಣಸಿನಕಾಯಿ ಆದರೆ, ಋಷಿಯ ಸೃಷ್ಟಿ ಅದರ ಹೋಲಿಕೆ ಕಾಳುಮೆಣಸು. ಇವೆಲ್ಲ ಒಂದೊಂದರ ಒಂದು ಶಕ್ತಿ ಇದೆ. ಅದಕ್ಕೆ ಈ ದಾರಿದ್ರ್ಯ ದೇವತೆಗೆ ಬಹಳ ಇಷ್ಟವಾಗ್ತಕ್ಕಂಥದ್ದಂತೆ ಎರಡು ಪದಾರ್ಥ. ಅವು ಎರಡು ಯಾವುದು ಅಂತಂದರೆ, ಒಂದನೆಯದು ಖಾರ, ಮತ್ತೊಂದು ಹುಳಿ. ಈಗ ಹುಳಿ ಇರ್ತಕ್ಕಂಥದ್ದು ಯಾವುದು? ನಿಂಬೆಹಣ್ಣು. ಖಾರ ಇರೋಂಥದ್ದು ಮೆಣಸಿನಕಾಯಿ. ಅಲ್ಲಿ ಕಟ್ಟಿದ್ರೆ ಸಾಕಂತೆ ಆ ಮನೆ ಒಳಗೆ ಪ್ರವೇಶ ಮಾಡಲ್ಲ. ದಾರಿದ್ರ್ಯ ದೇವತೆ ಪ್ರವೇಶವನ್ನೇ ಮಾಡೋದಿಲ್ವಂತೆ. ಅಲ್ಲಿಂದ ಹಾಗೆ ಅದನ್ನು ಸವಿದು ವಾಪಸ್ ಬರ್ತಾಳಂತೆ, ಪಕ್ಕ ಬಂದುಬಿಡ್ತಾಳಂತೆ. ಅದಕ್ಕಾಗಿ ನಾವು ಜ್ಯೇಷ್ಠಾದೇವಿಯನ್ನು ತೊಲಗಿಸ್ತಕ್ಕಂಥ ಅಂದರೆ ಅಲಕ್ಷ್ಮಿ ನಿವಾರಣಾರ್ಥಂ ಸಲುವಾಗಿ ಮನೆಯಲ್ಲಾಗಿರಬಹುದು, ಅಂಗಡಿಲಾಗಿರಬಹುದು, ಒಂದು ದಾರಕ್ಕೆ ಈ ಒಂದು ಮೆಣಸಿನಕಾಯಿಯನ್ನು ಮತ್ತು ನಿಂಬೆಹಣ್ಣನ್ನು ತೂಗಾಕಿರ್ತೇವೆ. ಅದನ್ನು ನೀವೆಲ್ಲರೂ ಕೂಡ ನೋಡಿರ್ತಾರೆ. ಅದು ಇದ್ದಾಗ ಮನೆ ಒಳಗಡೆ ಅಶುಭಗಳಿಗೆ ಎಂಟ್ರಿ ಇಲ್ಲ, ಶುಭಗಳಿಗೆ ಮಾತ್ರ ಎಂಟ್ರಿ ಆಗ್ತಕ್ಕಂತಹದ್ದು. ಇನ್ನು ಅಲ್ಲಿಂದ ಏನಿದ್ರೂ ಕೂಡ ನಕಾರಾತ್ಮಕವನ್ನು ಹೊರದೂಡದ ಮೇಲೆ ಸಕಾರಾತ್ಮಕ ಶಕ್ತಿಯಲ್ಲಿ ಸಂಚಯನವಾಗ್ತಾ ಇದೆ ಅಂತ. ಮತ್ತು ವ್ಯವಹಾರ ವ್ಯಾಪಾರವನ್ನು ಮಾಡ್ತಕ್ಕಂತಹ ಕೇಂದ್ರಗಳಲ್ಲೂ ಕೂಡ ತುಂಬ ನೆಗೆಟಿವ್ ಅಂತ ಇದ್ದಾಗ ನಾವು ಟೋಟಲ್ ನಮ್ಮ ಮನೆ ಅಥವಾ ಅಂಗಡಿ ಒಳಗಡೆ, ನಮ್ಮ ಮಳಿಗೆ ಒಳಗಡೆ ಎಲ್ಲ ಐಟಮ್ಸು ಇದೆ, ಎಲ್ಲವೂ ಇದೆ. ಡೋರ್ ಲಾಕ್ ಮಾಡಿದ್ದಾರೆ, ಯಾರು ಬರ್ತಾರೆ? ಯಾರು ಬರ್ತಾರೆ? ಚಾನ್ಸೇ ಇಲ್ವಲ್ಲ. ನಿಮ್ಮ ಹತ್ರ ಬೇಕಾದಷ್ಟು ಪದಾರ್ಥ ಇದೆ, ಡೋರ್ ಲಾಕ್ ಆಗಿದೆ. ಆದರೆ ನೀವು ಡೋರ್ ಓಪನ್ ಮಾಡಿದ್ರೂ ಬರ್ತಕ್ಕಂಥ ಜನಗಳಿಗೆ ಅದೇ ದೃಷ್ಟಿ ಇರುತ್ತೆ, ಡೋರ್ ಲಾಕ್ ಆಗಿದೆ ಅಂತ. ಯಾವಾಗ ಈ ಒಂದು ದಾರಿದ್ರ್ಯ ಇದ್ದರೆ ಗ್ರಹಾಗತಿಗಳ ಲೆಕ್ಕದಲ್ಲಿ ಲಾಕ್ ಹಾಕಿದಾಗೆ. ಅದಕ್ಕಾಗಿಯೇ ಆ ಲಾಕ್ ಓಪನ್ ಮಾಡಲಿಕ್ಕೆ ನೀವು ಸೆಲ್ಟರ್ದ ಕೀ ಹೇಗೆ ಇರುತ್ತೋ ಹಾಗೇ ನಿಮ್ಮ ಅದೃಷ್ಟಕ್ಕೆ ಕೀ, ನಿಮ್ಮ ವ್ಯಾಪಾರಕ್ಕೆ ಕೀ ಚೆನ್ನಾಗಿ ದುರದೃಷ್ಟ ದೂರ ಹೋಗಿ ಚೆನ್ನಾಗಿ ನಿಮಗೆ ಅದೃಷ್ಟ ಕೈ ಹಿಡಬೇಕು ಅಂತಂದರೆ ವ್ಯವಹಾರ ವ್ಯಾಪಾರದಲ್ಲೂ ಕೂಡ ನೀವು ಮೆಣಸಿನಕಾಯಿಯನ್ನು, ಆ ನಿಂಬೆಹಣ್ಣನ್ನು ಕಟ್ಟಿರ್ತೀರಿ ಸಾಮಾನ್ಯವಾಗಿ. ಇದನ್ನು ಕೂಡ ಅಷ್ಟೇ ಕರೆಕ್ಟಾಗಿ ಒಂದು ವಾರ ಅಂತ ನಾವು ಕರಿತೀವಿ. ವಾರ ಅಂದರೆ ಎಷ್ಟು ದಿನ? 7 ದಿನ ಅಷ್ಟೇ ಇಟ್ಟಿರ್ಬೇಕು. ಆಮೇಲೆ ಎಕ್ಸ್ಪೈರ್ ಆಗುತ್ತೆ ಅದು. ನೀವು ತುಂಬ 1 ತಿಂಗಳ ಕಾಲ ಇರ್ತೀರಿ, ಅದಕ್ಕೆ ಸರಿಯಾಗೋದು, ನಮಗೆ ಅಪ್ಲೈ ಆಗಲ್ಲ, ನಾನು ಕಟ್ಟಿದ್ದೆ ನಡೀತಲ್ಲ ಅಂತ ಹೇಳ್ತೀರಿ. 1 ವಾರ ಅಷ್ಟೇ ಕಟ್ಟಿ ಅದನ್ನು ತೆಗೆದು ಬಿಟ್ಟು ಎಲ್ಲಾದರೂ ನೀರಲ್ಲಿ ವಿಸರ್ಜನೆ ಮಾಡಿ ಅದನ್ನು ಮತ್ತೆ ವಾರಕ್ಕೆ ನೀವು ಅದನ್ನು ಕಟ್ತಾ ಬನ್ನಿ. ವಾರ ಹೀಗೆ ಚೇಂಜ್ ಮಾಡ್ತಾ ಬನ್ನಿ. ನಿಮ್ಮ ವ್ಯವಹಾರ ವ್ಯಾಪಾರ ನೋಡಿ ಆ 7 ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಬದಲಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಗುರುಗಳೇ, ಬಹುಶಃ ಇದೇ ತಪ್ಪು ಮಾಡ್ತಾ ಇದ್ವಿ ಅಂತ ಅನಿಸುತ್ತೆ. ಯಾಕಂದರೆ ಅದೆಲ್ಲ ಕಟ್ಟಿದ್ರೂ ಕೂಡ ದೃಷ್ಟಿ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ 7 ದಿನ ಅಷ್ಟೇ ಅದಕ್ಕೆ ವ್ಯಾಲಿಡಿಟಿ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಮನೆ, ಆಫೀಸ್ ಅಥವಾ ಯಾವುದೇ ರೀತಿಯಾಗಿರುವಂಥ ಅಂಗಡಿ, ಕಚೇರಿಗೆ ದೃಷ್ಟಿ ಆಗ್ತಾ ಇದೆ ಅಂತಂದರೆ ಯಾವ ರೀತಿ ದೃಷ್ಟಿ ನಿವಾರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ 7 ದಿನಗಳ ಅಷ್ಟೇ ಅದರ ಒಂದು ವ್ಯಾಲಿಡಿಟಿ ಇರುತ್ತೆ. ನಂತರ ನೀವು ಯಾವ ರೀತಿ ಹೊಸದನ್ನು ನೀವು ಅಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.